ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಸೊ ಅಂತೂ ಇಂತೂ ಇವತ್ತಿಗೆ ಗೋವಾ ಟ್ರಿಪ್ ಮುಗೀತಾ ಇದೆ. ಸೊ ಇವಾಗ ಪೂರ್ತಿ ರೆಡಿಯಾಗಿ ತಿಂಡಿ ಮಾಡಿಕೊಂಡು ಸೊ ಹೊರಗಡೆ ಹೋಗಬೇಕು. ಎಲ್ಲರೂ ವೆಯ್ಟ್ ಮಾಡ್ತಾರೆ. ಈಗ ಮಾರ್ನಿಂಗ್ 5:30 ನನ್ನ ಫ್ಲೈಟ್ ಇರೋದು 11 o'clockಗೆ. ಒಂದು 2 hours ಮುಂಚೆನೇ ಹೋಗಬೇಕು. ಜೊತೆಗೆ ಈ ಸಲ ನನ್ನ ಜೊತೆಗೆ ಸುಮಾರು ಒಂದು 10 to 11 ಮೆಂಬರ್ಸ್ ಬರ್ತಾಯಿದ್ದಾರೆ. ಇಲ್ಲಿಂದ ಹೈದ್ರಾಬಾದಿಂದ ಮೈಸೂರು ಟಿಕೆಟ್ ಇರೋದು ನಂದು. ಈಗ ಸದ್ಯಕ್ಕೆ ಎಚ್ಚರ ಆಯಿತು. ಆಲ್ರೆಡಿ ನಮ್ಮ ರೂಮ್ಮೇಟ್ ಯಾರಿದ್ರು ಅವರು ಹೊರಡಾಯಿತು. ಆ್ಯಕ್ಚುಲಿ ಅವರು ಅಸ್ಸಾಮವರು. ಅಸ್ಸಾಮಲ್ಲಿ ಗುವಾಹಟಿ ನಾನು ತುಂಬ ಸಲ ಕೇಳಿದ್ದೀನಿ, ನೋಡಿದ್ದೀನಿ. ಸೊ ಕಾಮಾಖ್ಯ ಟೆಂಪಲ್ ಏನಿದೆ, ಸೊ ಅದು ಅಸ್ಸಾಮಲ್ಲೇ ಗುವಾಹಟಿಲಿರೋದು. ಸೊ ಅಲ್ಲಿಂದನೂ ಇವ್ರದ್ದು ತುಂಬ ದೂರ ಅಂತೆ. ಸೊ ಹಾಗಾಗಿ ಅವರು ಹೊರಟರು. ಆ್ಯಕ್ಚುಲಿ ನಾವು ಮೊನ್ನೆ ಬಂದಾಗ ಎಂಟೈರ್ ಟಾಟಾ ಗ್ರೂಪ್ಗೆ ನಾನೇ ಫಸ್ಟ್ ಬಂದಿದ್ದು ಆ್ಯಸ್ ಎ ಟೀಮ್ ಮೆಂಬರು. ನಾನಾದಮೇಲೆ ಇವ್ರು ಬಂದರು. ಅದಾದಮೇಲೆ ತುಂಬ ಜನ ಅದ್ರ ಮಾರನೆಗೆ ಎಲ್ಲರೂ ಬಂದರು. ಸೊ ಇವಾಗ ಹೋಗಬೇಕಾದ್ರೂ ಅಷ್ಟೇ ಫಸ್ಟ್ ಇಲ್ಲಿಂದ ಹೋಗ್ತಾ ಇರೋದು. ಟಾಟಾಯಿಂದ ವಾಪಸ್ಸು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ರತ್ನ ಅವರೇ. ಈಗ ನಾನು ರೆಡಿ ಆಗಬೇಕು. ಬೆಳಗ್ಗೆ ಹೇಳೋಕ್ಕಂತೂ ನಿಜವಾಗ್ಲೂ ಮನಸ್ಸಿಲ್ಲ. ತುಂಬ ಚೆನ್ನಾಗಿ ನಿದ್ದೆ ಬರ್ತಿದೆ. ಜೊತೆಗೆ ಹೊರಗಡೆ ಫುಲ್ಲು ಮಳೆ ಬರ್ತಿದೆ. ಸೊ ಇಲ್ಲಿಗೆ ಬಂದು ಏನು ನೋಡಿದ್ವಿ ಗೋವಾಲಿ ಅಂದರೆ ಬರೀ ಮಳೆ ಬರೋದು ನೋಡಿದ್ವಿ ಅಷ್ಟೇ, ಇನ್ನೇನು ಮಾಡಲಿಲ್ಲ. ಶಾಪಿಂಗ್ ಅಂತೂ ಹೋಗೋಕ್ಕೆ ಆಗಲಿಲ್ಲ. ಟ್ರೈ ಮಾಡಿದ್ವಿ, ಬಟ್ ಮಳೆ 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 ಆಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಸೊ ಆರಾಮಾಗಿ ಬಂದಿದ್ದೀವಿ. ಸೊ ಆರಾಮಾಗಿ ಹೋಗೋದಷ್ಟೇ. ಸೊ ಬೇಗ ಬೇಗ ರೆಡಿ ಆಗ್ತೀನಿ. ರೆಡಿ ಆದಮೇಲೆ ಹೊರಗಡೆ ಒಂದು ರೌಂಡು ತಿಂಡಿ ತಿನ್ನೋಕ್ಕೆ ಹೋಗ್ತೀನಿ. ಸೊ ಇವತ್ತೇನೇನು ನೋಡೋಣ ಸ್ಪೆಷಲ್ ಏನಿದೆ ಅಂತ. ತಿಂಡಿ ತಿಂದ್ಕೊಂಡು ಸೊ ಅದಾದಮೇಲೆ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ತಿಂಡಿ ತಿಂದ ತಕ್ಷಣ ಹಾಗೆ ಹೋಗ್ತೀನಿ. ಸೊ ನೋಡೋಣ, ತಿಂಡಿ ಇಲ್ಲಿ ಮೀಟ್ ಮಾಡೋಣ, ಏನೇನಿದೆ ಅಲ್ಲಿ ತೋರಿಸ್ತೀನಿ. ತಿಂಡಿ ಅಂತೂ ಆಗಿದ್ದಾಯಿತು ಪೂರ್ತಿ. ಆಲ್ರೆಡಿ 6:15 ಟೈಮು. ನೋಡೋಣ ಬನ್ನಿ ಹೊರಗಡೆ. ಸೊ ಯಾರೆಲ್ಲ ರೆಡಿಯಾಗಿದ್ದಾರೆ ನಮ್ಮ ಜೊತೆ ಬರೋದಕ್ಕೆ ಏನು. ಸೊ ಅದು ಸಾಧ್ಯವಾದರೆ ಏನಾದ್ರು ಒಂದು ತಿಂಡಿ ಕೂಡ ತಿನ್ಕೊಂಬರೋಣ. ಸೊ ಹಾಗಾಗಿ ಹೊರಟಿದ್ದೀನಿ. ರೆಡಿ ಇದೆ. ಸೊ ಒಂದು ರೌಂಡು ನೋಡೋಣ ಏನು ತಿಂಡಿ ಇದೆ ತಿನ್ಕೊಂಡು ಸೊ ಬಂದು ಸೊ ಪ್ಯಾಕಿಂಗೆಲ್ಲ ತೊಗೊಂಡು ಲೋಬಿಗೆ ಹೋಗೋದು ಅಷ್ಟೇ. ಇನ್ನೂ ಇಲ್ಲಿ ಯಾರೂ ಎದ್ದಿಲ್ಲ, ಯಾರ್ದು ಸೌಂಡ್ ಇಲ್ಲ. ಸೊ ಮಳೆ ಬರ್ತಾಯಿದೆ ಅಲ್ವಾ, ಎಲ್ಲ ಬೆಚ್ಚಗೆ ಮಲಗಿದ್ದಾರೆ. ಬಟ್ ನಾನಂತೂ ಹೊರಡಬೇಕಲ್ಲ. ಸೊ ಹಾಗಾಗಿ ಫಟಾಫಟ್ ರೆಡಿಯಾಗಿ ಹೊರಟಿದ್ದೀನಿ. ಇನ್ನು ಹೊರಗಡೆ ಬಂದು ನೋಡಿದ್ರೆ ಇಲ್ಲಿ ಕೂಡ ತಣ್ಣಗೆ ಚೆನ್ನಾಗಿದೆ. ಸೊ ವೆದರ್ ಅಂತೂ ಸೂಪರಾಗಿದೆ. ಜೊತೆಗೆ ಇಲ್ಲೇನು ವಿಶೇಷ ಅಂದರೆ ಅವಾಗವಾಗ ನೀಟಾಗಿ ಕ್ಲೀನ್ ಮಾಡ್ತಿರ್ತಾರೆ. ಸೊ ಅದೊಂದು ತುಂಬ ಖುಷಿ. ಎಷ್ಟೇ ಗಲೀಜಿದ್ರೂ ಅಷ್ಟು ಕಾಣಿಸಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬಂದಿದ್ದೀವಿ, ಇದೊಂಥರ ಎಕ್ಸ್ಪೀರಿಯೆನ್ಸ್. ಬಟ್ ಹೋಟೆಲ್ ಅಂತೂ ಸೂಪರಾಗಿದೆ, ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈಗ ಒಳಗಡೆ ಹೋಗುವ ಇಲ್ಲಿ ಏನೇನು ಮಾಡಿದ್ದಾರೆ. ಸೊ ತಿಂಡಿ ಅರೇಂಜ್ಮೆಂಟ್ ಆಗಿದ್ದರೆ ಆರಾಮಾಗಿ ತಿಂಡಿ ತಿಂದ್ಕೊಂಡು ಮತ್ತೆ ಬಂದು ಸೊ ಬ್ಯಾಗೆಲ್ಲ ತೊಗೊಂಡು ಹೋಗೋಣ ಅಂಥೇಳಿ. ಯಾಕೆಂದರೆ ಇನ್ನು ಲಾಂಗ್ ಜರ್ನಿ ಅಲ್ಲ. ಸೊ ನನಗೆ ಫ್ಲೈಟ್ ಇರೋದು ಆ್ಯಕ್ಚುಲಿ 11ಗೆ, ಈಗ ಜಸ್ಟ್ 7. ಸೊ ಅಲ್ಲಿವರೆಗೂ ಹಾಗೆ ಇರೋಕ್ಕಾಗಲ್ಲ. ಇನ್ನು ಅಲ್ಲೇ ಏರ್ಪೋರ್ಟಲ್ಲಿ ಹೋಗಿ ಊಟ ಮಾಡೋದಕ್ಕಿಂತ ತಿಂಡಿ ಆಗಲಿ ಊಟ ಆಗಲಿ ಅಲ್ಲಿಗಿಂತ ಇಲ್ಲೇ ಬೆಸ್ಟ್ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಫಸ್ಟು ನೋಡೋಣ ಏನೇನಿದೆ. ಜೊತೆಗೆ ನನ್ನ ಜೊತೆಗೆ ಆ್ಯಕ್ಚುಲಿ ನಾನು ಲೀಸ್ಟಲ್ಲಿ ನೋಡಿದ್ದು ಇನ್ನೂ 10 to 12 ಮೆಂಬರ್ಸ್ವರೆಗೂ ಇದ್ದಾರೆ ಅಂತೇಳಿ. ಸೊ ಅವ್ರು ಯಾರು ಸಿಗ್ತಾರೆ ನೋಡೋಣ. ಸೊ ನೋಡಿ ಸಕ್ಕತ್ತಾಗಿದೆ. ಇಲ್ಲಿರೋ ಫೋಟೋಸ್ ಶೂಟೆಲ್ಲ ಅಂದರೆ ಸೂಪರಾಗಿ ಮಾಡ್ಬೋದು. ನಾನು ಬಂದಾಗ ಆ್ಯಕ್ಚುಲಿ ಇಲ್ಲಿ ಮದುವೆ ಎಲ್ಲ ನಡೀತಾ ಇತ್ತು. ಸೊ ಹೊರಗಡೆ ಎಲ್ಲ ಓಪನ್ ಸ್ಟೇಜ್ ಹಾಕಿದ್ರು, ಸಕ್ಕತ್ತಾಗಿತ್ತು. ಎಸ್, ತಿಂಡಿಗೆ ಆಲ್ರೆಡಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ನೋಡುವ ಏನೇನು ತಿಂಡಿ ಇದೆ ಅಂತೇಳಿ. ಸೊ ನಾನೇನೆಲ್ಲ ನೋಡ್ತೀನಿ ಅಷ್ಟೇ, ಯಾವುದೂ ಕೂಡ ಎಲ್ಲನೂ ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ. ನನಗೆ ಯಾವುದು ಕಂಫರ್ಟಬಲ್ ಅಂತ ಅನಿಸುತ್ತೆ ಅದನ್ನು ಮಾತ್ರ ನಾನು ತೊಗೊಳೋದು. ಸೊ ಆ್ಯರೋ ಮಾರ್ಕ್ ಹಾಕಿದ್ದಾರೆ ಎಲ್ಲಿ ತಿಂಡಿ ಇದೆ ಎಲ್ಲಿ ಅಂತೇಳಿ. ಸೊ ನೋಡುವ. ಹೋಟೆಲಂತೂ ಸಾಕಾಗಿದೆ. ಹೋಟೆಲ್ ಗ್ರ್ಯಾಂಡ್ ಹಟ್ ಅಂತೇಳಿ ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ. ತುಂಬ ಖುಷಿಯಾಗುತ್ತೆ ಈ ಥರ. ಗೋವಾ ಅಂದರೆ ಆ್ಯಕ್ಚುಲಿ ನಾನು ತಾಜ್ ಹೋಟೆಲಲ್ಲಿ ಮಾಡ್ಬೋದು ಪ್ರೋಗ್ರಾಮ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಇವರು ಗ್ರ್ಯಾಂಡ್ ಹಟ್ ಹೋಟೆಲಲ್ಲಿ ಮಾಡಿದ್ದಾರೆ. ಇನ್ನು ಈ ಪ್ಲೇಸ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ಫುಲ್ಲು ಫೋಟೋಸ್ನ ನೀಟಾಗಿ ತೊಗೋಬೋದಿತ್ತು. ಮಿರರ್ ಸೆಟ್ ಅಂತೂ ಸಕ್ಕತ್ತಾಗಿದೆ. ನಾನು ಎಷ್ಟರೆಲ್ಲ ಡ್ರೆಸ್ ಹಾಕ್ಕೊಂಡಿದ್ದೆ ಆ ಡ್ರೆಸ್ಸಲ್ಲೆಲ್ಲ ಫೋಟೋಸ್ ತೊಗೊಂಡಿದ್ದೀನಿ. ಹಾಗಾಗಿ ವಾಪಸ್ ರೂಮ್ಗೆ ಬಂದೆ. ಸೊ ಏನಿದೆ ಎಲ್ಲ ಲಗೇಜ್ ತೊಗೊಂಡು ಹೋಗೋಣ ಅಂಥೇಳಿ. ಸೊ ಸೊ ತುಂಬ ಚೆನ್ನಾಗಿತ್ತು ರೂಮು. ತುಂಬ ಮಿಸ್ ಮಾಡ್ಕೋತೀನಿ ಮೈಸೂರಿಗೆ ಹೋದ್ಮೇಲೆ. ಓಕೆ, ಸೊ ಇಲ್ಲಿಗೆ ನಮ್ಮ ಒಂದು ಗೋವಾ ಟ್ರಿಪ್ ಮುಗಿಯುತ್ತೆ. ಸೊ ಮಳೆ ಬರ್ತಾ ಇದೆಯಾ? ಸದ್ಯಕ್ಕಿಲ್ಲ.
ಹೊರಡೋಣ ಬನ್ನಿ. ಸೊ ಪ್ಯಾಕಿಂಗ್ ಎಲ್ಲ ರೆಡಿ ಇದೆ, ತೊಗೊಂಡು ಹೋಗಿ ತಿಂಡಿ ರೆಡಿ ಇದೆಲ್ಲ ತಿಂದ್ಕೊಂಡು ಹಾಗಿದ್ದಾಗೆ ಹೊರಡೋದು. ಮೇಲೆ ಹೋದ್ಮೇಲೆ ಚಳಿ ಆಗುತ್ತೆ. ಸೊ ಹಾಗಾಗಿ ಈಗಲಿಂದನೇ ಏನೆಲ್ಲ ಬೇಕು ರೆಡಿ ಮಾಡಿಕೊಂಡೆ ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಹೋದ್ಮೇಲೆ ತಿಂಡಿ ರೆಡಿಯಾಗಿದ್ದರೆ ತಿನ್ನೋದು, ಇಲ್ಲಾದರೆ ಫ್ಲೈಟ್ ಹತ್ರ ಅಲ್ಲಿ ಏರ್ಪೋರ್ಟ್ಗೆ ಹೋದಾಗ ಯಾರು ತಿನ್ನೋದು ಅಷ್ಟೇ. ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಮೇಲೆ ಬಂದೆ. ಸೊ ಕೀ ಹ್ಯಾಂಡ್ ಓವರ್ ಮಾಡೋಣ ಅಂತೇಳಿ ಕೀ ಹ್ಯಾಂಡ್ ಓವರ್ ಮಾಡಿದೆ. ಸೊ ಯಾರು ಇರ್ಬೋದು ಅಂತೇಳಿ ವೆಯ್ಟ್ ಮಾಡ್ತಿದ್ದೆ, ಇಲ್ಲಂತೂ ಯಾರೂ ಕಾಣಿಸ್ತಿಲ್ಲ. ಸೊ ಹಾಗಾಗಿ ಬ್ಯಾಕ್ ಟು ತಿಂಡಿ ತಿನ್ನೋಣ ಅಂತೇಳಿ ಮತ್ತೆ ಅದೇ ಪ್ಲೇಸಿಗೆ ಬಂದೆ. ಇಲ್ಲಂತೂ 4-5 ಹಾಲ್ ಇದೆ. ಸೊ ಹೋಟೆಲ್ ಥರನೇ, ಐ ಮೀನ್ ತಿಂಡಿಗೆ ಊಟಕ್ಕೆ ಅಂತೇಳಿ ಬೇರೆ ಬೇರೆ ಕಡೆ ಎಲ್ಲ ಚೆನ್ನಾಗಿದೆ, ತುಂಬಾ ದೊಡ್ಡದಿದು, ಸೂಪರಾಗಿದೆ ನೋಡಿ. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ, ರೆಡಿ ಮಾಡ್ತಾ ಇದ್ದಾರೆ. ಸೊ ನಾವು ಫಟಾಫಟ್ ಅಂತ ನಮಗೆ ಇಷ್ಟವಾದ ತಿಂಡಿ ಏನಿದೆ ಅಂತ ನೋಡೋಣ. ಯೂಶ್ವಲಿ ದೋಸೆ, ಇಡ್ಲಿ, ಉಪ್ಪಿಟ್ಟು, ಪಲಾವು ಕಾಮನ್ನು, ಪರೋಟ ಏನೋ ಮಾಡ್ತಾ ಇದ್ದಾರೆ. ಸೊ ಇದು ಏನೇನೋ ಇದೆ. ಸೊ ಯಾವುದೂ ನನಗೆ ಬೇಡ. ಸೊ ನಾನು ಫಸ್ಟು ಒಂದು ಆಮ್ಲೆಟ್ ಹಾಕ್ಸ್ಕೊಂಡೆ. ನನಗೆ ರೋಸ್ಟೆಡ್ ಆಮ್ಲೆಟ್ ತುಂಬ ಇಷ್ಟ. ಸೊ ಫಸ್ಟು ಆಮ್ಲೆಟು, ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಪನ್ನೀರ್ ಪರೋಟ ಸಖತ್ತಾಗಿ ಬಿಸಿ ಬಿಸಿಯಾಗಿ ಅಲ್ಲೇ ಮಾಡಿಕೊಟ್ರು. ಸೊ 2 ಪರೋಟ ಆರಾಮಾಗಿ ತಿಂದೆ, ಒಂದು ಆಮ್ಲೆಟ್ ತಿಂದೆ. ಎಲ್ಲ ತಿಂದು ಹೊರಗಡೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಓಡೋಣ ಅಂತೇಳಿ ರೆಡಿ ಆದರು. ನಾನು ಕೂಡ ಫಟಾಫಟ್ ಅಂತ ಬಸ್ ಇತ್ತು. ಸೊ ಬಸ್ಸಲ್ಲಿ ಹತ್ತೋಣ ಅಂತೇಳಿ ಬಸ್ಗೆ ಹೋದೆ. ಯಾರಿಗೆಲ್ಲ ಈ ಒಂದು ಫ್ಲೈಟ್ ಇದೆ ಅಂದರೆ, ಈಗ ಆ್ಯಕ್ಚುಲಿ 2 ಇದೆ, ಒಂದು 11 ಗಂಟೆಗೆ ಒಂದಿದೆ, ನೆಕ್ಸ್ಟ್ 12 ಗಂಟೆಗೆ ಒಂದಿದೆ. ಸೊ ಎಲ್ಲರೂ ಯಾರ್ದಾಗತ್ತೆ 2 ಬಸ್ ಇತ್ತು, 2 ಬಸ್ಗೂ ಹತ್ತಿದ್ವಿ. ಸೊ ಆ್ಯಕ್ಚುಲಿ ಇಲ್ಲಿಂದ ಏರ್ಪೋರ್ಟ್ಗೆ ಆಲ್ಮೋಸ್ಟ್ 45 ಮಿನಿಟ್ಸ್ ಜರ್ನಿ ಇದೆ ಅಂತ ಹೇಳ್ತಾಯಿದ್ರು. ನಾನು ಬರಬೇಕಾದ್ರೆ ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ, ಬಟ್ ಇವಾಗ ಅವ್ರು ಹೇಳಿದಾಗ ಗೊತ್ತಾಯಿತು ಆಲ್ಮೋಸ್ಟ್ ಇದೆ ಅಂತೇಳಿ. ಸೊ ನೋಡಿ, ನಾವು ಜರ್ನಿ ಸ್ಟಾರ್ಟ್ ಮಾಡ್ದಾಗಲೇ ಮಳೆ ಸ್ಟಾರ್ಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಮತ್ತು ಇಲ್ಲೂ ಕೂಡ ಕೆಲವೊಂದು ರೋಡ್ ಅಷ್ಟು ಚೆನ್ನಾಗಿಲ್ಲ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಇನ್ನೇನು ಆರಾಮಾಗಿ ಬರೋಣ ಅಂತ ಬಂದ್ವಿ. ಸೊ ಇದೇ ಏರ್ಪೋರ್ಟು. ಸೊ ನಾನು ಬಂದಿದ್ದು ನೈಟು, ಅಷ್ಟೆಲ್ಲ ನೋಡೋಕ್ಕಾಗಲಿಲ್ಲ. ಇವಾಗ ಡೇ. ಸೊ ಫಟಾಫಟ್ ಅಂತ ಬೇಗ ಬಂದು ನನ್ನ ಒಂದು ಏನಿದೆ ಟಿಕೆಟ್ ಕನ್ಫರ್ಮೇಷನ್ ಎಲ್ಲ ಮಾಡಿಕೊಂಡೆ. ಸೊ ಬ್ಯಾಗ್ ಎಲ್ಲ ಹ್ಯಾಂಡ್ ಓವರ್ ಮಾಡಬೇಕಿತ್ತು, ಬ್ಯಾಗ್ ಹ್ಯಾಂಡ್ ಓವರ್ ಮಾಡಿದೆ. ಯಾಕೆಂದರೆ ಇನ್ನು ನಾನು ಇಲ್ಲಿ ಬ್ಯಾಗ್ನ ಕೊಟ್ಟರೆ ನಾನು ತೊಗೊಳೋದು ಮೈಸೂರಲ್ಲೇ, ಮಧ್ಯದಲ್ಲೆಲ್ಲೂ ಏನೂ ಜಂಜಾಟ ಇರಲ್ಲ. ಸೊ ಡೈರೆಕ್ಟಾಗಿ ನಾನು ನನ್ನ ಬ್ಯಾಗ್ನ ಆರಾಮಾಗಿ ಮೈಸೂರಲ್ಲಿ ತೊಗೋಬೋದು. ಸೊ ತುಂಬ ಜನ ನಮ್ಮ ಒಂದು ಟಾಟಾದವರೇ ಇದ್ದಾರೇ. ಸೊ ಆವಾಗ ಗೊತ್ತಾಗ್ತಿರ್ಲಿಲ್ಲ, ಬಟ್ ಇವಾಗ ಪ್ರೋಗ್ರಾಮಲ್ಲೆಲ್ಲ ತುಂಬ ಫೇಸಸ್ಗಳನ್ನ ನೋಡಿದ್ದೀನಿ. ಸೊ ಹಾಗಾಗಿ ಇವರು ನಮ್ಮ ಕಂಪ್ನಿಯವರೇನದು ಆರಾಮಾಗಿ ಗೊತ್ತಾಗುತ್ತೆ. ತುಂಬ ಜನ ಇಲ್ಲಿ ಬಂದು ತಿಂಡಿ ತಿಂತಿರೋರು ಇದ್ದಾರೆ. ಇನ್ನೆಲ್ಲರೂ ಆರಾಮಾಗಿ ರೆಡಿಯಾಗಿ ಹೊರಡೋದಕ್ಕೆ ರೆಡಿಯಾಗಿದ್ದಾರೆ. ಸೊ ಶಾಪಿಂಗ್ ಮಾಡೋರು ಕೂಡ ತುಂಬ ಜನ ಶಾಪಿಂಗ್ ಮಾಡ್ತಾ ಇದ್ದಾರೆ. ತುಂಬ ರೇರು, ನನಗಂತೂ ಇಲ್ಲಿ ಯಾವುದು ಇಷ್ಟ ಆಗಲ್ಲ. ಇಷ್ಟ ಆಗಿದ್ದಂತೂ ಪ್ರೈಸ್ಗಳು ತುಂಬ ಹೈ ಇರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸರಿ, ಏನೇನಿದೆ ಅಟ್ಲೀಸ್ಟ್ ನೋಡೋಣ ಅಂತೇಳಿ ನಾನು ಒಂದು ರೌಂಡ್ ನೀಟಾಗಿ ಬಂದೆ. ಅಷ್ಟರಲ್ಲಿ ನಮಗೆ ಟೈಮ್ ಆಯಿತು, ಅನೌನ್ಸ್ಮೆಂಟ್ ಮಾಡಿದ್ರು. ಸರಿ ಅಂತೇಳಿ ನಾನು ಹೊರಡೋಣ ಅಂತೇಳಿ ಹೊರಟೆ. ನನ್ನ ಜೊತೆಗೆ ನನ್ನ ಟೀಮಲ್ಲಿ ಇದ್ದವರೇ ಸುಮಾರು ಜನ ಬಂದಿದ್ದರು. ಸೊ ಖುಷಿ ಆಯಿತು ಎಲ್ಲರನ್ನೂ ಮಾತಾಡಿಸಿ. ಸೊ ನನಗೆ ಒಟ್ಟಿಗೆ 2 ಪಾಸ್ ಸಿಕ್ಕಿದ್ದು, ಬೋರ್ಡಿಂಗ್ ಪಾಸು. ಸೊ ಗೋವಾ ಟು ಹೈದ್ರಾಬಾದ್ ಟು ಮೈಸೂರು ಒಟ್ಟಿಗೆ ಕಲೆಕ್ಟ್ ಮಾಡಿಕೊಂಡು ಇನ್ನೇನು ಫ್ಲೈಟ್ ಆಲ್ರೆಡಿ ರೆಡಿ ಇದೆ, ಹೊರಡೋಣ ಅಂಥೇಳಿ ಹೊರಟಿದ್ದೀವಿ. ಸೊ ಬೈ ಗೋವಾ. ನೆಕ್ಸ್ಟ್ ಟೈಮ್ ಯಾವಾಗ ಬರ್ತೀವಿ ಏನೋ ಗೊತ್ತಿಲ್ಲ. ಸೊ ಈ ಟೈಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಮಳೆ ಇತ್ತು, ಎಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ ಅನ್ನೋ ಬೇಜಾರಂತೂ ಖಂಡಿತ ಇದೆ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ನನ್ನೊಬ್ಳಿಗೆ ಅಲ್ವಲ್ಲ, ಸೊ ಎಲ್ರಿಗೂ ಇತ್ತು ತಾನೆ. ಸೊ ಹಾಗಾಗಿ ಖುಷಿಯಾಗಿ ಹೊರಟಿದ್ದೀನಿ. ಸೊ ಥ್ಯಾಂಕ್ ಯು ಟಾಟಾ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ಒಳ್ಳೆ ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕೆ ಅವಕಾಶ ಕೊಟ್ಟರೆ. ಸೊ ಇದೇ ಥರ ಮುಂದೇನೂ ಟ್ರೈ ಮಾಡುವ. ಇನ್ನೇನು ಎಲ್ಲರೂ 1 by 1 ಫ್ಲೈಟ್ ಹತ್ರ ಹೊರಟ್ವಿ. ಎಲ್ಲ ಚೆಕ್ಕಿಂಗ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಬೋರ್ಡಿಂಗ್ ಪಾಸ್ನ ಎಲ್ಲರೂ ಕೈಯಲ್ಲಿ ಇಟ್ಕೊಡಿ ಅಂದರು. ಸೊ ಕೈಯಲ್ಲಿ ಇಟ್ಕೊಂಡು ನಾವು ಕೂಡ ಹೊರಟ್ವಿ. ಸೊ ನೋಡಿ, ಚೆನ್ನಾಗಿ ಮಳೆ ಬಂದಿದೆ. ಇಂಡಿಗೋ ಇದೇ ಫ್ಲೈಟಲ್ಲಿ ನಾವು ಇವಾಗ ಹೊರಟಿರೋದು ಗೋವಾ ಟು ಹೈದ್ರಾಬಾದ್. ಸೊ ಆಲ್ಮೋಸ್ಟ್ ಇದರಲ್ಲಿರೋದು ಒಂದು 20 ಮೆಂಬರ್ಸ್ ನಮ್ಮ ಒಂದು ಕಂಪ್ನಿಯವರೇ. ಸೊ ಇಲ್ಲಿಂದ ತುಂಬ ಜನ ಹೈದ್ರಾಬಾದ್ಗೆ ಹೋಗ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಇದು 2 ಏರ್ಪೋರ್ಟ್ ಇದೆ, ಆ ಕಡೆ ಒಂದು ಈ ಕಡೆ ಒಂದು. ಸೊ ಒಬ್ಬೊಬ್ಬರು ಒಂದೊಂದು ಸೈಡಲ್ಲಿ ಹೋಗಿದ್ದಾರೆ. ನಮ್ಮ ಒಂದು ಸೈಡ್ಗೆ ಅಂದರೆ ಹೈದ್ರಾಬಾದ್ಗೆ ಬರೋರೆಲ್ಲ ಇಲ್ಲೇನೆ. ಸೊ ಫ್ಲೈಟಲ್ಲಿ ಕಿಟಕಿ ಸಿಕ್ಕಿದ್ರೆ ತುಂಬಾ ಖುಷಿ, ಯಾಕೆಂದರೆ ಹೊರಗಡಿನ ವ್ಯೂನ ಸೊ ಆರಾಮಾಗಿ ಚೆನ್ನಾಗಿ ನೋಡ್ಬೋದು ಅಂಥೇಳಿ. ನೋಡಿ, ಅದು ಫ್ಲೈಟು ಮೇಲೆ ಹೋಗೋದು, ಕೆಳಗಡೆ ಇಳಿಯೋದು ನೋಡೋದಕ್ಕೆ, ಸೊ ಆ ಫೀಲಿಂಗ್ ಅನುಭವಿಸೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಮಾರ್ನಿಂಗ್ ಟೈಮಲ್ಲಂತೂ ಸೊ ಫ್ಲೈಟಲ್ಲಿ ಜರ್ನಿ
ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಹೆಚ್ಚು ಅವರು ಕೂತ್ಕೊಳ್ಳೋದಕ್ಕೆ ಆಗಲ್ಲ, ಬೇಜಾರಾಗುತ್ತೆ. ಸೊ ಇನ್ನೇನು ಫ್ಲೈಟು ಮೇಲೆ ಹೋಗ್ತಾ ಇದೆ. ಸೊ ನೋಡಿ, ಮೇಲೆ ಬರ್ತಿದ್ದಂಗೆ ಮೋಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಇದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನನಗಂತೂ ತುಂಬಾ ಖುಷಿಯಾಯಿತು. ತುಂಬಾ ಖುಷಿಯಾಗಿ ಪ್ರೋಗ್ರಾಮ್ ಕೂಡ ಅಟೆಂಡ್ ಮಾಡಿದೆ. ನೆಕ್ಸ್ಟ್ ಪ್ರೋಗ್ರಾಮ್ಗೆ ಏನೆಲ್ಲ ಅಚೀವ್ಮೆಂಟ್ ಮಾಡಬೇಕು ಅದೆಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡು ಮಿಸ್ ಮಾಡಿದೆ. ನೆಕ್ಸ್ಟ್ ಟೈಮ್ ಕೂಡ ಬರ್ತೀನಿ. ಬಟ್ ನೆಕ್ಸ್ಟ್ ಟೈಮ್ ಗೋವಾನೇ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬೇರೆ ಬೇರೆ ಪ್ಲೇಸಸ್ ತುಂಬ ಇದೆ, ಮಾಡ್ಬೋದು. ಈ ರೀತಿ ಯಾವ್ದಾದ್ರು ಮೈಸೂರು ರೌಂಡು, ಬೆಂಗಳೂರು ರೌಂಡು, ಇಡೀ ಇಂಡಿಯಾ ರೋಡ್ನ ಹೊಡೆಯೋಣ. ಲಾಸ್ಟ್ ಕಂಪನಿಲಿ ಹೆಚ್ಚು ಬೆಂಗಳೂರಿಗೆ ಹೋಗ್ತಿದ್ವಿ. ಸೊ ಲಾಸ್ಟ್ ಟೈಮು ಚೆನ್ನೈ ಎಲ್ಲ ಹೋಗಿದ್ದೆ. ಗೋವಾದಲ್ಲಿ ಈ ಒಂದು ಟಾಟಾ ಕಂಪ್ನಿಯಿಂದ ಗೋವಾ ಫಸ್ಟ್ ಟೈಮು ತುಂಬ ಜನ ಬಂದಿದ್ದರು. ತುಂಬ ಜನನ ಮೀಟ್ ಮಾಡ್ದಂಗೆ ಆಯಿತು. ತುಂಬಾ ಖುಷಿಯಾಯಿತು. ಪ್ರೋಗ್ರಾಮ್ ಅಂತೂ ಸಖತ್ತಾಗಿತ್ತು. ನೋಡಿ, ಕಿಟಕಿ ಪಕ್ಕ ಕೂತಿರೋದಕ್ಕೆ ಇದೊಂದು ಅಡ್ವಾಂಟೇಜ್. ಬೇಗ ಬೇಗ ಬಂದ್ವಿ. ಸೊ ಅಂದರೆ ಆ ಟೈಮಿಂಗ್ಸ್ ಕರೆಕ್ಟಾಗಿ ಕರ್ಕೊಂಡ್ಬಂದರು. ಸೊ ಹೈದ್ರಾಬಾದ್ ಏರ್ಪೋರ್ಟ್ ಇದು. ಇನ್ನು ಇಲ್ಲಿಂದ ನಾವು ಮತ್ತೆ ಇನ್ನು ನೆಕ್ಸ್ಟ್ ಫ್ಲೈಟ್ಗೆ ಇನ್ನು 1.5 hour ಟೈಮ್ ಇದೆ. ಸೊ ಇಲ್ಲೂ ಕೂಡ ಏನೇನಿದೆ ಅಂತೆಲ್ಲ ನೋಡಿಕೊಂಡು ಆರಾಮಾಗಿ ವೆಯ್ಟ್ ಮಾಡಿ ನೆಕ್ಸ್ಟ್ ಫ್ಲೈಟ್ ಹತ್ತಬೇಕು. ಸೊ ಇಲ್ಲಿಂದ ಎಲ್ಲ ಬಸ್ ಕೂಡ ರೆಡಿ ಇದೆ. ಸೊ ಬಸ್ಸಲ್ಲಿ ಆರಾಮಾಗಿ ಕೂತ್ಕೊಂಡ್ವಿ. ಇನ್ನು ಬಸ್ಸು ಒಳಗಡೆ ಕರ್ಕೊಂಡು ಹೋಗುತ್ತೆ. ತುಂಬ ಡಿಸ್ಟೆನ್ಸ್ ಇದೆ, ಅಂದರೆ ಫ್ಲೈಟ್ ಇರೋದಕ್ಕೂ ಸೊ ನಮಗೆ ಒಳಗಡೆ ಹೋಗೋದಕ್ಕೂ. ಇಲ್ಲಿ ಹೆಚ್ಚು ಶಾಪಿಂಗ್ ಇಲ್ಲ ಅಂತ ಎಲ್ಲ ಹೇಳ್ತಾಯಿರು. ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಈಗ ಇನ್ನೊಂದ್ಸಲ ನೋಡೋಣ. ಇನ್ನೇನು ಕೆಲಸ, ಇನ್ನೂ ಟೈಮ್ ಇದೆಯಲ್ಲ. 1.5 hour ಇನ್ನೇನು ಮಾಡೋದು, ಏನೇನಿದೆ ಅನ್ನೋದನ್ನ ನೋಡೋದು. ಇಷ್ಟ ಆದರೆ ತೊಗೊಳ್ಳೋದು, ಇಲ್ಲ ಅಂದರೆ ಇಲ್ಲ, ಅಷ್ಟೇ. ಸೊ ನೋಡಿ ಎಷ್ಟು ಜನ ಇದ್ದಾರೆ. ಗಾಡ್. ಸೊ ಇಲ್ಲಿಂದ ಮನೆಗೆ ಹೋಗೋರು ತುಂಬ ಜನ ಇದ್ದಾರೆ. ಸೊ ಅವ್ರಿಗೆ ಬೇರೆ ರೂಟ್ ಇದೆ. ಸೊ ನಾನು ಇಲ್ಲಿಂದ ಈಗೇನು ಇನ್ನೊಂದು ಫ್ಲೈಟ್ ಹತ್ತಬೇಕಲ್ಲ, ನಮಗೆ ಬೇರೆ ರೂಟ್ ಇದೆ. ಸೊ ಇದರಲ್ಲಿ ಏನು ಭಯ ಆಗಲ್ಲ, ಒಬ್ಬರೇ ಹೋಗ್ಬೋದು ಬರ್ಬೋದು ಫ್ಲೈಟಲ್ಲಿ. ಬೇರೆ ಕಡೆ ಬಸ್ಸಲ್ಲಾದರೆ ಆ ಬಸ್ಸು ಈ ಬಸ್ಸೆಲ್ಲ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನಿಜವಾಗ್ಲೂ ಫ್ಲೈಟಲ್ಲಿ ಬರೋದು ಆ್ಯಕ್ಚುಲಿ ಗೈಡು ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಈಸಿಲಿಯಾಗಿ ಒಬ್ಬೊಬ್ಬರೇ ಕೂಡ ಟ್ರಾವೆಲ್ ಮಾಡ್ಬೋದು. ಲ್ಯಾಂಗ್ವೇಜ್ ಮಾತ್ರ ಇಂಪಾರ್ಟೆಂಟ್ ಅಷ್ಟೇ. ಹೇಗೆ ನಮ್ಮ ಫ್ಲೈಟ್ ರೆಡಿ ಆಯಿತು, ಇನ್ನು ಟೈಮ್ ಆಯಿತು. ಸೊ ಓಡೋಣ ಅಂಥೇಳಿ ಹೊರಡ್ತಾ ಇದ್ದೀನಿ. ಸೊ ಬಾಯ್ ಹೈದ್ರಾಬಾದ್. ಸೊ ಇನ್ನು ಮೈಸೂರು ಫ್ಲೈಟ್ ರೆಡಿ ಇದೆ. ಸೊ ಹೈದ್ರಾಬಾದ್ ಟು ಮೈಸೂರು ಆಲ್ಮೋಸ್ಟ್ ಇನ್ನೇನು ಬಂದ್ವಿ. ಇನ್ನೂ ಏನೇನೋ ರಿಪೇರಿ ಮಾಡೋರು ಮಾಡ್ತಾಯಿದ್ರೆ. ಇದೆಲ್ಲ ನಮ್ಮ ಲಗೇಜ್ ತೊಗೊಂಡೋಗುವಂಥದ್ದು ಗಾಡಿಗಳು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ನಾನು ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಮಾಡಿದ್ದು ನೈಟ್ ಟೈಮೇ. ಇದೆಲ್ಲ ನೀಟಾಗಿ ನೋಡೋಕ್ಕಾಗಿರಲಿಲ್ಲ, ಇಲ್ಲಿ ನೋಡ್ದಂಗೆ ಆಯಿತು. ಸೊ ನೆಕ್ಸ್ಟ್